ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವನು ಒಂಥರ ಗುಳ್ಳೆ ನರಿ ಇದ್ದಂಗೆ. ಈ ಮೊಸಳೆ ಕಣ್ಣೀರು ಹಾಕೋರೆ ಹೆಂಗ್ ನಂಬಾರ್ದು ಆ ನನ್ನ ಮಗನ ಕಣ್ಣೀರು ಹಂಗೆ ನಂಬಾರ್ದು. ಅದಕ್ಕೆ ವಾಪ ಮಾಡ್ಕೊಂಡು ಕೊಟ್ಟಿದ್ದು. ಅದಕ್ಕೆ ನೀವ್ ಯಾಕೆ ಶಿಕ್ಷೆ ಕೊಡ್ಬೇಕು? ಶಿಕ್ಷೆ ಕೊಡಕ್ಕೆ ಕೋರ್ಟ್ ಇಲ್ವಾ? ಮತ್ ಯಾಕೆ ಈ ವಾದ ವಿವಾದ? ನಾವಿಲ್ಲಿ ಬಂದಿರೋದಕ್ಕೆ ಏನ್ ಕಾರಣ? ನಿಮ್ಮನ್ನ ಹೊರಗೆ ಕರ್ಕೊಂಬರಕ್ ತಾನೆ? ಲೈ ಸಿದ್ದು, ನೀನ್ ನಡ್ಕೊಂಡಿದ್ ರೀತಿಗೆ ನಾಳೆ ಏನಾದ್ರೂ ತೀರ್ಪು ನಿನ್ ವಿರುದ್ಧ ಬಂದ್ರೆ ಏನ್ಲ ಮಾಡೋದು? ಇಷ್ಟು ದಿವಸ ನಿನ್ನ ಆಚೆ ಕರ್ಕ ಬರ್ಬೇಕು ಅಂತ ನಾನು ಭಾವನ ಪಟ್ಟು ಪ್ರಯತ್ನ ಎಲ್ಲ ಒಳ್ಳೆ ಉಣ್ಸೆಣ್ತಿ ಇದ್ದಂಗೆ ಆಗೋಯ್ತದಲ್ಲ. ಅಣ್ಣ, ನನ್ನನ್ನು ಕೋರ್ಟ್ ನಂಬ್ತಿರ್ಬೋದು, ಆದ್ರೆ ನೀವು ನಂಬ್ತಿರಲ್ವಾ? ಆ ನಂಬಿಕೆ ಇರೋದ್ರಿಂದಾನೇ ನಾವಿಷ್ಟೆಲ್ಲ ಪ್ರಯತ್ನ ಪಡ್ತಿರೋದಲ್ವಾ ಸಿದ್ದು ಅವ್ರೆ? ನೀವು ಒಳ್ಳೆಯವರು ಅಂತ ನಮಗ್ ಗೊತ್ತು, ಆದ್ರೆ ಕೋರ್ಟ್ ಗೊತ್ತಾ ಹೇಳಿ? ನ್ಯಾಯ ಕೊಡೋ ಜಡ್ಜ್ ಮುಂದೆನೆ ನೀವು ಹೀಗೆಲ್ಲ ನಡ್ಕೊಂಡ್ರಲ್ಲ, ನಾಳೆ ಅದ್ ಏನ್ ಜಡ್ಜ್ಮೆಂಟ್ ಕೊಡ್ತಾರೋ ಅಂತ ಟೆನ್ಷನ್ ಆಗ್ತಿದೆ. ಆಮೇಲೆ ಏನಾಯ್ತು? ನಾನು ಹೇಗೋ ಅವಳನ್ನ ನೈಸ್ ಮಾಡಿ ಕರ್ಕೊಂಡು ಬರೋಣ ಅಂತ ಹೋದರೆ ಅವಳು ಬೇರೆ ಸಿದ್ದುನ ಬಿಟ್ಟು ಬರ್ತಾನೆ ಇಲ್ಲ. ಸಿದ್ದು ಬೇರೆ ನನ್ನ ಮೇಲೆ ಜಗಳಕ್ಕೆ ಬಿದ್ದು ನನ್ನ ಮೇಲೆ ಕೈ ಮಾಡ್ದ. ಸಿದ್ದು ಹಾಗೆ ಬಿಹೇವ್ ಮಾಡಿದ್ದಕ್ಕೆ ಜಡ್ಜ್ ಅವನಿಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಆಮೇಲೆ ಅನ್ನಿಸ್ತು ಆ ಸಿದ್ದು ನನ್ನ ಮೇಲೆ ಕೈ ಮಾಡಿದ್ದು ಒಳ್ಳೇದೇ ಆಯಿತು ಅಂತ. ವಾವ್, ಒಳ್ಳೇದೇ ಆಯ್ತು ಬಿಡಿ. ಮಗು ಅವನ ಹತ್ರ ಹೋಗಿದ್ದನ್ನ ನೀವು ವಾಪಸ್ ಕರ್ಕೊಂಬರ್ತಾ ಇದ್ರನ್ನ ನೋಡಿ ತಡ್ಕೊಳಕ್ಕಾಗದೆ ಕೋರ್ಟಲ್ಲಿ ಸರಿಯಾಗಿ ಬಿಹೇವ್ ಮಾಡ್ದೆ ಕಟ್ಕಟೆಯಿಂದನೇ ಎಗರ್ಕೊಂಬಂದು ನಿಮ್ಗೆ ಹೊಡೆದು ಈ ಥರ ಎಲ್ಲ ಬಿಹೇವ್ ಮಾಡಿದಾನೆ ಅಂತ ಅಂದ್ರೆ ಅಲ್ಲಿಗೆ ಕೋರ್ಟಲ್ಲಿ ಇರ್ಬೇಕಾದ್ರೇನೆ ಈ ಥರ ಬಿಹೇವ್ ಮಾಡೋನು ಇನ್ನ ಆಚೆ ಯಾವ ರೀತಿ ಬಿಹೇವ್ ಮಾಡ್ಬೋದು ಅಂತ ಜಡ್ಜಿಗೂ ಸ್ಟ್ರಾಂಗ್ ಆಗಿ ಅನ್ಸಿರುತ್ತೆ. ಈ ಥರ ಎಲ್ಲ ಆಗೋದು ಒಳ್ಳೇದೇ ರವಿಯವರೇ. ಕೇಸು ನಮ್ಮ ಕಡೆ ಆಗೋಂಥ ಲಕ್ಷಣಗಳು ಇವೆಲ್ಲ. ಹೌದು ನೀಲ್ ಅವರೇ, ನೀವು ಸರಿಯಾದ ಟೈಮಿಗೆ ಐಡಿಯಾ ಕೊಟ್ಟಿರಲಿಲ್ಲ ಅಂದರೆ ನಾನು ಅವಳನ್ನ ಎತ್ಕೊಳ್ಳೋಕೆ ಹೋಗ್ತಾನೆ ಇರಲಿಲ್ಲ. ಆ ಯೋಚನೆ ನನ್ನ ತಲೆಗೆ ಬಂದಿರಲಿಲ್ಲ. ಈ ಸಿದ್ದು ಆಗಿ ಬಿಹೇವ್ ಮಾಡಿದ್ದಕ್ಕೆ ಜಡ್ಜ್ ನನ್ನ ಪರ ಇರ್ತಾರೆ, ತೀರ್ಪು ಕೂಡ ನನ್ನ ಕಡೆನೇ ಇರುತ್ತೆ ಖಂಡಿತ. ಈ ಕ್ರೆಡಿಟ್ ಎಲ್ಲ ನಿಮಗೆ ಸಲ್ಲಬೇಕು. ನಿಮಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ. ರವಿಯವರೇ, ಈ ಥ್ಯಾಂಕ್ಸ್ ಎಲ್ಲ ಹಾಗೇ ಇರಲಿ. ನೀವು ನನ್ನ ಹೊಗಳಿದ್ದು ಸಾಕು. ನೋಡಿ, ಮೊದಲು ಜಡ್ಜ್ಮೆಂಟ್ ಬರಲಿ, ಆಮೇಲೆ ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಹೌದು ನೀಲು ಅವರೇ, ಖಂಡಿತ. ಸರಿ, ಬಾಯ್. ಹಾಂ. ಅಪ್ಪ, ನೀನು ಯಾಕೆ ನನ್ನ ಬಿಟ್ಟೋದೆ? ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ಏಯ್, ಏನು ನೋಡ್ತಿದ್ಯಾ? ಓ ಶ್ರೀಕಾಂತ್, ನಿಮ್ಮಪ್ಪ ಆ ಭಾವನನ ಜೊತೆ ಇದ್ದು ನೀನು ಅವಳ ಬುದ್ಧಿನೇ ಕಲ್ತಿದ್ಯಾ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಆಡ್ತೀಯ ನೀನು? ಏಯ್, ನಿನ್ನ ನೋಡ್ಕೋತಿರೋದಿಲ್ಲಿ ನಾನು, ನನ್ನ ಹೆಂಡತಿ. ನೀನು ನಾನು ಹೇಳಿದಾಗೆ ಕೇಳಬೇಕು, ಅದು ಬಿಟ್ಟು ಬೇರೆಲ್ಲ ಮಾಡ್ತೀಯ. ಹಾಂ? ಅಲ್ಲ, ಸಿದ್ದು ವಿರುದ್ಧ ಮಾತಾಡು, ಅವನೇ ನಿಮ್ಮ ಅಪ್ಪನ ಸಾಯಿಸಿದ್ದು ಅಂತ ಕೋರ್ಟಲ್ಲಿ ಹೇಳು ಅಂತ ಕರ್ಕೊಂಡೋದ್ರೆ ಹೋಗಿ ಅವನ ಅಪ್ಪ ಅಂತ ತಪ್ಕೋತೀಯ. ಅವ ನಿಮ್ಮ ಅಪ್ಪನಾ? ಹಾಂ? ನೋಡು ಇವು ನಿಮ್ಮಪ್ಪ. ಇವನಾಗಲೇ ಸತ್ತು ಮಣ್ಣಾಗಿದ್ದಾನೆ. ಸಿದ್ದು ನಿಮ್ಮಪ್ಪ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಅಪ್ಪ ಇಲ್ಲ. ಅರ್ಥ ಆಗ್ತಿದ್ಯಾ? ಈ ಕೇಸ್ ಮುಗಿಲಿ, ಯಾರ್ಯಾರಿಗೆ ಏನೇನು ಗತಿ ಕಾಣಿಸ್ಬೇಕೋ ಎಲ್ರಿಗೂ ಕಾಣಿಸ್ತೀನಿ. ಹಂಗಂತ ನಿನ್ನೇನು ಸುಮ್ಮನೆ ಬಿಡಲ್ಲ, ನಿನಗೂ ಒಂದು ದಾರಿ ಕಾಣಿಸ್ತೀನಿ. ಪ್ಲೀಸ್, ನನ್ನನ್ನೇನು ಮಾಡಬೇಡಿ. ಹಾಂ, ನಿಂಗೇನು ಮಾಡಬಾರ್ದು ಅಂತಿದ್ರೆ ನಾನು ಹೇಳ್ದಾಗೆ ಕೇಳಬೇಕು. ಕೋರ್ಟಿಗೆ ಬಂದು ನಿಮ್ಮಪ್ಪನ ಸಾಯಿಸಿದ ಸಿದ್ದುನೇ ಅಂತ ಜಡ್ಜ್ ಹತ್ರ ಹೇಳಬೇಕು.
ಏನೋ ಇಲ್ಲ ಅಂದರೆ ನಿಮ್ಮ ಅಪ್ಪನಿಗಾಗಿದ್ದ ಗತಿನೇ ನಿನಗೂ ಆಗುತ್ತೆ. ಅರ್ಥ ಆಗ್ತಿದೆಯಾ? ಶ್ರೀಕಾಂತ್, ಏನು ಬದುಕಿದ್ದಾಗ ನಮಗೆ ಬಿಡಿಗಾಸು ಕೊಡದೆ ತುಂಬ ಮೆರಿತಾ ಇದ್ದೆ ಅಲ್ವಾ? ಬದುಕಿದ್ದಾಗಂತ ನಮ್ಗೆ ನೆಮ್ಮದಿ ಕೆರಕ್ಕೆ ಬಿಟ್ಟಿಲ್ಲ. ಸತ್ತ ಮೇಲೂ ನಿಂದೇ ಟೆನ್ಷನ್ ಆಗೋಯ್ತಲ್ಲೋ. ನಿಂದೇ 108 ತಲೆನೋ ಆಗೋಯ್ತು. ಏನು ಜಿಗಣೆ ವಂಶನೋ ನಿಮ್ಮದು? ನಾಳೆ ಸಿದ್ಧಿಗೆ ಕೋರ್ಟಲ್ಲಿ ಅವನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ತೀರ್ಪಾಗುತ್ತೆ. ನಾನು ಮಾಡಿರೋ ಕೊಲೆನ ಅವನ ತಲೆ ಮೇಲೆ ಹಾಕಿದ್ದೀನಿ. ಅವನ್ನ ಜೈಲಿಗೆ ಕಳಿಸಿ ನಾನು ನೆಮ್ಮದಿಯಾಗಿರ್ತೀನಿ. ಅವನಿಗೆ ಶಿಕ್ಷೆ ಆಗುತ್ತೆ. ನನ್ನ ದಾರಿಗೆ ಅಡ್ಡ ಬರೋರು ಯಾರೂ ಇಲ್ಲ. ಎನ್ನನೇ ಪ್ರಪಂಚ, ಯಾನೇ ಬಾಸ್. ಯಾರೋ ಅಲ್ಲಿ ಕಳ್ಳ ಕಳ್ಳ ಹಿಡಿರೋ ಅವನ್ನ, ಹಿಡಿರೋ. ನಾನು ಶ್ರೀಕಾಂತ್. ಲಕ್ಷ್ಮೀ ನಿವಾಸ ಲಕ್ಷ್ಮೀ